ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಈಗಾಗಲೇ ಬಹಳಷ್ಟು ತರಗತಿಗಳನ್ನ ಅಭ್ಯಾಸ ಮಾಡಿದ್ದೀವಿ. ವರ್ಣಮಾಲೆ ಆಯ್ತು, ವಿಭಕ್ತಿ ಪ್ರತ್ಯಯ ಆಯ್ತು, ಈ ರೀತಿ ಒಂದಷ್ಟು ಪ್ರತಿನಿತ್ಯ ಒಂದೊಂದು ಕಂಟೆಂಟ್ ಅನ್ನ ಓದ್ತಾ ಬರ್ತಿದೀವಿ. ಜೊತೆಗೆ ನೀವು ಅಭ್ಯಾಸ ಮಾಡ್ತಿದ್ದೀರಾ, ಅದು ಮುಖ್ಯ. ಯಾಕಂದ್ರೆ ಅದು ಅರ್ಥ ಆಗಿರುತ್ತೆ, ಆ ಕ್ಷಣಕ್ಕೆ ಅರ್ಥ ಆಗಿರುತ್ತೆ. ಅಭ್ಯಾಸ ತುಂಬಾ ಮುಖ್ಯ. ಪ್ರಶ್ನೆಗಳನ್ನ ಬಿಡಿಸಿ ಅಂತ ಕೊಟ್ಟಾಗ ಮತ್ತೆ ಅದಾ ಇದ ಅಂತ ಗೊಂದಲ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನಾವು ಯಾವುದೇ ಗೊಂದಲ ಇಲ್ದಲೆ ಪ್ರಶ್ನೆ ಓದಿದ ತಕ್ಷಣ ಉತ್ತರಿಸಂಗಿರ್ಬೇಕು. ಆಪ್ಷನ್ಸ್ ನೋಡ್ದಲೆ ಉತ್ತರಿಸಂಗಿದ್ರೆ ಅದು ನಿರ್ದಿಷ್ಟವಾಗಿದೆ ನಿಮ್ಮ ಉತ್ತರ ಅಂತ. ಹಾಗಾಗಿ ಹೆಚ್ಚೆಚ್ಚು ಅಭ್ಯಾಸಗಳನ್ನ ಮಾಡ್ತಾ ಬನ್ನಿ. ನಾನು 10 ಪದ ಉದಾಹರಣೆ ಕೊಟ್ರೆ ನೀವೊಂದಷ್ಟು 10-20 ಪದಗಳನ್ನ ಉದಾಹರಣೆಯಾಗಿ ತಗೊಂಡು ಮಾಡ್ತಾ ಬರ್ಬೇಕು. ಇದಿಷ್ಟನ್ನು ಹೇಳ್ತಾ ಜೊತೆಗೆ ಪುನರಾವರ್ತನೆ ಮಾಡ್ತಾ ಬನ್ನಿ. ಜೊತೆಗೆ ಒಂದು ಗ್ರೂಪ್ ಸ್ಟಡಿಯನ್ನ ಮಾಡ್ತಾ ಬನ್ನಿ. ಓದಿಗೆ ಮಾತ್ರ ಸಂಬಂಧಪಟ್ಟಂತೆ ಒಂದು ಗ್ರೂಪ್ ಸ್ಟಡಿಯನ್ನ ಮಾಡ್ತಾ ಬನ್ನಿ. ಯಾಕೆಂದ್ರೆ ಗ್ರೂಪ್ ಸ್ಟಡಿ ಅಂತೀವಿ, ಅಲ್ಲಿ ಓದೋದನ್ನ ಬಿಟ್ಟು ಇನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಓದೋದಕ್ಕೆ ಅಂತಾನೆ ಕುತ್ಕೊಂಡಾಗ ಓದೋದನ್ನ ಮಾತ್ರ ಮಾತಾಡ್ತಾ ಬನ್ನಿ. ಕ್ರಿಕೆಟ್ ಇಂದ ಆಗ್ಲಿ, ಮೊಬೈಲ್ ಇಂದ ಆಗ್ಲಿ, ಟಿವಿಯಿಂದ ಆಗ್ಲಿ ಒಂದಷ್ಟು ದಿನಗಳ ಕಾಲ ದೂರ ಇರೋಣ. ಇದಿಷ್ಟು ಕಿವಿ ಮಾತನ್ನ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾನು ವಿರುದ್ಧ ಪದ, ಸಮಾನಾರ್ಥಕ ಪದ, ನಾನಾರ್ಥ ಪದ ಇವುಗಳನ್ನ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯ. ಅದು ಕಡ್ಡಾಯ ಕನ್ನಡ ಪತ್ರಿಕೆ ಆಗಿರ್ಲಿ ಅಥವಾ ಸಾಮಾನ್ಯ ಕನ್ನಡ ಪತ್ರಿಕೆ ಆಗಿರ್ಲಿ, ಯಾವುದೇ ಪರೀಕ್ಷೆಯ ಪತ್ರಿಕೆಗಳಾಗಿರ್ಲಿ, ಇವುಗಳನ್ನ ಕೊಡ್ತಾರೆ. ನೋಡೋದಕ್ಕೆ ಸರಳ ಅನ್ಸುತ್ತೆ, ಸಮಾನಾರ್ಥಕ ಪದ ಅಷ್ಟೇ ಅಲ್ವಾ ಬರೀತೀವಿ ಅಂತ. ಅದೇ ಪರೀಕ್ಷೆನಲ್ಲೇ ಗೊತ್ತಾಗೋದು ಇದೆಷ್ಟು ಕಷ್ಟ. ಒಂದು ಚಿಕ್ಕ ಟಾಪಿಕ್ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಕಷ್ಟ ಅಂತ ಪರೀಕ್ಷೆನಲ್ಲೇ ಗೊತ್ತಾಗೋದು. ಹಾಗಾಗಿ ಇದಕ್ಕೆ ಹೆಚ್ಚಿನ ಅಭ್ಯಾಸ ಮಾಡ್ತಾ ಬನ್ನಿ. ಮೊದಲನೇದಾಗಿ ವಿರುದ್ಧ ಪದಕ್ಕೆ ನಾನು ಬರೋಣ. ವಿರುದ್ಧ ಪದ ಅಂತ ಅಂದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ, ಒಂದು ಪದಕ್ಕೆ ವಿರುದ್ಧವಾದಂತಹ ಅರ್ಥವನ್ನು ಕೊಡುವ ಪದಗಳು ವಿರುದ್ಧ ಪದಗಳು. ಹಾಗೆ ಸೂಕ್ಷ್ಮವಾಗಿ ಹೇಗೆ ನಾವು ಅದನ್ನ ಕಂಡುಹಿಡಿಬಹುದು ಪರೀಕ್ಷೆನಲ್ಲಿ ಅನ್ನೋದಕ್ಕೆ ಒಂದು ಟ್ರಿಕ್ಸ್ ಹೇಳೋದಾದ್ರೆ, ವಿರುದ್ಧ ಪದ ಅಂತ ಬಂದಾಗ 2 ರೀತಿಯ ವಿರುದ್ಧ ಪದಗಳನ್ನ ನಾವು ನೋಡ್ತೀವಿ. ಒಂದು ಉಪಸರ್ಗಗಳನ್ನ ಸೇರಿಸಿ ಪಡೆಯುವಂತಹ ವಿರುದ್ಧ ಪದ. ಉಪಸರ್ಗ ಅಂತಂದ್ರೆ ಏನು ಅಲ್ಲ, ನೋಡಿ ಇಲ್ಲಿ ಅ, ಅಪ, ನೀ, ಅವ ಇವೇ ಉಪಸರ್ಗಗಳು. ಇದನ್ನು ನಾವು ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಕಾಣ್ತೇವೆ, ಸಂಸ್ಕೃತ ಭಾಷೆಯಲ್ಲಿ ಕಾಣ್ತೇವೆ. ಇವೆಲ್ಲ ಸಂಸ್ಕೃತ ಪದಗಳು. ನೋಡಿ, ಉಪಸರ್ಗಗಳನ್ನ ಸೇರಿಸಿದೀವಲ್ಲ, ಇದೆಲ್ಲ ಸಂಸ್ಕೃತ. ಯಾಕಂದ್ರೆ ಕನ್ನಡ ಭಾಷೆಯಲ್ಲಿ ಉಪಸರ್ಗಗಳನ್ನ ಸೇರಿಸುವಂತಹ ವಿಧಾನ ಇಲ್ಲವೇ ಇಲ್ಲ. ಆದ್ರೆ ಸಂಸ್ಕೃತವನ್ನ ನಾವು ಇಷ್ಟು ದಿನಗಳ ಕಾಲ ವ್ಯಾಕರಣಾಂಶನ ಓದ್ತಾ ಬಂದಿದೀವಿ, ಅದೇ ರೀತಿಯಾಗಿ ಇದನ್ನು ಕೂಡ ಓದ್ತೀವಿ ಅಷ್ಟೇ. ಹಾಗಾಗಿ ಉಪಸರ್ಗಗಳನ್ನ ಸೇರಿಸುವ ಮುಖಾಂತರ ನಾವು ಪಡ್ಕೊಂತೀವಿ. ಯಾವ್ಯಾವ್ದು ಅಂತ ನೋಡ್ತಾ ಬರೋಣ. ಉಪಸರ್ಗಗಳನ್ನ ಸೇರಿಸಿ ಇನ್ನೊಂದು ವಿಧಾನ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ವಿರುದ್ಧ ಪದ ಬದಲಾಗುತ್ತೆ. ಅಂದ್ರೆ ಆ ಪದಕ್ಕೂ ಈ ಪದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ, ಪೂರ್ಣ ಪ್ರಮಾಣದಲ್ಲಿ ಬದಲಾಗುತ್ತೆ. ಇಲ್ಲಿ ಉಪಸರ್ಗಗಳನ್ನ ಸೇರಿಸೋದ್ರಲ್ಲಿ ಅಂತದೇನು ವ್ಯತ್ಯಾಸ ಇರಲ್ಲ. ಯಾವ್ಯಾವ ಉಪಸರ್ಗ ಸೇರಿಸ್ಬೋದು ನೋಡ್ತಾ ಬಂದ್ರೆ, ನೋಡಿ, ಸತ್ಯ, ಅಸತ್ಯ, ಆ ಸೇರಿಸೋದ್ರಿಂದ ನಾವು ವಿರುದ್ಧ ಪದಗಳನ್ನ ಪಡ್ಕೊಳ್ಬಹುದು. ಜಯ, ಅಪಜಯ, ನೋಡಿ, ಅಪ ಅನ್ನುವಂತ ಉಪಸರ್ಗ ಸೇರಿಸೋದ್ರಿಂದ ಕೂಡ ವಿರುದ್ಧ ಪದ ಪಡ್ಕೊಳ್ಬಹುದು. ರೋಗಿ, ನಿರೋಗಿ, ನೀ ಸೇರಿಸಿದೀವಿ. ಗುಣ, ಅವಗುಣ, ಅವ ಸೇರಿಸಿದೀವಿ. ಸ್ವದೇಶಿ, ವಿದೇಶಿ, ವೀನ ಅಥವಾ ವಾನ ಸೇರಿಸಿದ್ರೆ ಕೂಡ ಸಿಗುತ್ತೆ. ಪ್ರಸಿದ್ಧ, ಕುಪ್ರಸಿದ್ಧ ಅಂತ ಹೇಳ್ತೀವಿ, ಅಪ್ರಸಿದ್ಧ ಅಂತ ಹೇಳ್ತೀವಿ. ಅಲ್ಲಿ ಆಪ್ಷನ್ ನೋಡ್ಕೊಂಡು ಬರೀಬೇಕು. 2 ಇದ್ದಾಗ ಗ್ರೇಸ್ ಕೊಡ್ತಾರೆ. ಕುಪ್ರಸಿದ್ಧ ಅನ್ನುವಂಥದ್ದೇ ಪೂರ್ಣ ಪ್ರಮಾಣದ ಉತ್ತರ. ಪ್ರಸಿದ್ಧ, ಕುಪ್ರಸಿದ್ಧ, ಕೆಲವೊಂದು ಕಡೆ ಅಪ್ರಸಿದ್ಧ ಅಂತ ಬಳಕೆ ಕೂಡ ಆಗಿದೆ, ಅದೇ ಕುಪ್ರಸಿದ್ಧ ಸರಿಯಾದಂತ ಉತ್ತರ. ಅಕ್ಷರಸ್ಥ, ಅನ ಸೇರಿಸಿದೀವಿ, ಅನಕ್ಷರಸ್ಥ. ಸ್ವಪ್ನ, ದು ಸೇರಿಸಿದೀವಿ, ದುಸ್ವಪ್ನ. ದುರ್ಗುಣ, ಈ ರೀತಿಯಾಗಿ ನಾವು ನೋಡಿದೀವಿ, ಗುಣ, ದುರ್ಗುಣ. ಇಲ್ಲಿ ಕೊನೆಯದಕ್ಕೆ ಬನ್ನಿ, ಸಾಧು, ಕ್ರೂರ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ. ಹಾಗಾಗಿ ಉಪಸರ್ಗಗಳನ್ನ ಸೇರಿಸಿ ಪಡೆಯುವಂತ ವಿರುದ್ಧ ಪದ ಒಂಥರ ರೀತಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಬದಲಾಗೋದು ಮತ್ತೊಂದು ರೀತಿಯಾಗುತ್ತೆ. ಇನ್ನೊಂದು ಗಮನ ಇಟ್ಟು ಕೇಳಬೇಕು ಸ್ನೇಹಿತರೆ, ಕನ್ನಡ ಪದವನ್ನ ವಿರುದ್ಧ ಪದವಾಗಿ ಕೊಟ್ಟಾಗ ಕನ್ನಡ ಪದವನ್ನೇ ಆಯ್ಕೆ ಮಾಡಿ. ಸಂಸ್ಕೃತ ಪದ ವಿರುದ್ಧ ಪದವನ್ನ ಕೊಟ್ಟಾಗ ಸಂಸ್ಕೃತ ಪದವನ್ನೇ ಆಯ್ಕೆ ಮಾಡಿ. ಹೇಗ್ ಗೊತ್ತಾಗುತ್ತೆ ಮೇಡಮ್ ಇದು ಸಂಸ್ಕೃತನಾ ಇದು ಕನ್ನಡನಾ ಅಂತ ನೀವು ಕೇಳೋದಾದ್ರೆ, ಉಚ್ಚಾರಣೆಗೆ ಕಷ್ಟ ಇರುವಂತಹ ಪದಗಳು ಸಂಸ್ಕೃತದ್ದು, ಉಚ್ಚಾರಣೆಗೆ ಸುಲಭ ಇರುವಂತಹ ಪದಗಳು ನಮ್ಮ ಸವಿಗನ್ನಡ. ಜೊತೆಗೆ ಅರ್ಕಾವತ್ತು, ವಿಜಾತಿಯ ಒತ್ತಕ್ಷರ ಇವುಗಳೆಲ್ಲವನ್ನ ಒಳಗೊಂಡಿದ್ರೆ ಅನುಸ್ವಾರ, ವಿಸರ್ಗಗಳು ಹೆಚ್ಚಾಗಿ ಅದು ಸಂಸ್ಕೃತ ಪದ ಆಗಿರುತ್ತೆ. ಸರಳವಾಗಿ, ಸುಲಭವಾಗಿ, ಉಚ್ಚಾರಣೆಗೆ ಸುಲಭವಾಗಿರುವಂತಹ ಪದಗಳು ಕನ್ನಡ ಪದ ಆಗಿರುತ್ತೆ. ಹಾಗಾಗಿ ವಿರುದ್ಧಾರ್ಥಕ ಪದಗಳನ್ನ ಕೊಟ್ಟಾಗ ಕನ್ನಡಕ್ಕೆ ಕನ್ನಡ ಪದ ಹೊಂದಿಸಿ, ಸಂಸ್ಕೃತಕ್ಕೆ ಸಂಸ್ಕೃತ ಪದನ ಹೊಂದಿಸಿ. ನಂತರ ಬನ್ನಿ, ಇದು ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಈಗ ಒಂದು ಪಟ್ಟಿಯನ್ನ ಕೊಡ್ತೀನಿ ಇದೇ ವಿಡಿಯೋದಲ್ಲಿ, ಒಂದಷ್ಟು ವಿರುದ್ಧಾರ್ಥಕ ಪದಗಳ ಪಟ್ಟಿಯನ್ನ ಕೊಡ್ತೀನಿ, ನೋಡ್ಕೊಳ್ತಾ ಬನ್ನಿ. ಸಮಾನಾರ್ಥಕ ಪದ, ಇದು ಕೂಡ ನೋಡೋದಕ್ಕೆ ಸುಲಭ ಅನ್ಸುತ್ತೆ. 4 ಆಪ್ಷನ್ ಅನ್ನ ಕೊಟ್ಟಾಗ ಆ ಪದಗಳ ಅರ್ಥ ಗೊತ್ತಿದ್ರೆ ಸುಲಭನಾಗಿ ಕಂಡುಹಿಡ್ತೀವಿ, ಪತ್ತೆ ಹಚ್ತೀವಿ. ಗೊತ್ತಿಲ್ಲ ಅಂತಂದಾಗ ಸ್ವಲ್ಪ ಗೊಂದಲ ಆಗುತ್ತೆ. ಹಾಗಾಗಿ ಹೆಚ್ಚೆಚ್ಚು ಪ್ರೌಢಶಾಲಾ ಹಂತದ ಪಠ್ಯ ಪುಸ್ತಕಗಳನ್ನ ಪದೇ ಪದೇ, ನನ್ನ ಲೆಕ್ಕಕ್ಕೆ ಒಂದು 8-10 ಸತಿನಾರು ನೀವು ಓದಿರ್ಬೇಕು. ಪಠ್ಯ ಪುಸ್ತಕನ ತಗೊಂಡು ಓದಿದ್ರೆ ಅದ್ರಲ್ಲಿ ಬಂದಿದ್ರೆ ತಕ್ಷಣ ನೀವು ಪತ್ತೆ ಹಚ್ತೀರಾ.
ನನಗನ್ಸೋ ಪ್ರಕಾರ ಪ್ರೌಢಶಾಲಾ ಹಂತದ್ದೇ ಹೆಚ್ಚು ಪದಗಳನ್ನ ಕೊಡ್ತಾ ಬರ್ತಾರೆ. ನಂತರ ಬನ್ನಿ ಸೂರ್ಯ, ರವಿ, ಬಾನು. ನೋಡಿ ಇವಿಷ್ಟಕ್ಕೂ ಅರ್ಥ ಒಂದೇ, ಸೂರ್ಯ ಅಂತ. ಹಾಗಾಗಿ ಸಮಾನಾರ್ಥಕ ಪದ ಅಂದ್ರೆ ಇಷ್ಟೇ, ಒಂದೇ ಅರ್ಥವಿರುವ ಬೇರೆ ಬೇರೆ ಪದಗಳು. ಇಲ್ಲಿ ಬೇರೆ ಬೇರೆ ಪದ ಇದೆ, ಆದ್ರೆ ಇಷ್ಟಕ್ಕೂ ಕೂಡ ಒಂದೇ ಅರ್ಥ ಇದೆ. ಇವುಗಳನ್ನ ನಾವು ಸಮಾನಾರ್ಥಕ ಪದಗಳು ಅಂತೀವಿ. ಪದಗಳ ಅರ್ಥದಲ್ಲಿ ಕೂಡ ಇದನ್ನ ಕೇಳ್ಬೋದು, ಸಮಾನಾರ್ಥಕ ಪದಗಳು ಕೂಡ ಕೇಳ್ಬೋದು, ಎರಡಕ್ಕೂ ಕೂಡ ಕೇಳ್ಬೋದು. ಇನ್ನೊಂದು ಒಂದು ಚಿಕ್ಕ ಕಾನ್ಸೆಪ್ಟ್ ನಾನಾರ್ಥ ಪದ ಅಂತ. ನಮ್ಗೆ ಇಲ್ಲಿ ಹೆಸರೇ ಹೇಳ್ತಾ ಇದೆ, ನಾನಾರ್ಥ, ನಾನಾ ಅರ್ಥವನ್ನು ಒಳಗೊಂಡಿರುವ ಪದಗಳು. ಉದಾಹರಣೆ ನೋಡಿ, ಏನ್ ಹೇಳ್ತೀನಿ, ನಕ್ಷತ್ರ ಹೊಳೆಯುತ್ತಿದೆ ಅಂತ ಆಕಾಶ ತೋರಿಸಿ ಹೇಳ್ತೀವಿ. ನಕ್ಷತ್ರ ಹೊಳೆಯುತ್ತಿದೆ, ಅಲ್ಲಿ ಹೊಳೆ ಅನ್ನುವಂಥದ್ದು ಕ್ರಿಯಾಪದವಾಗಿ ಬಳಕೆ ಆಗ್ತಿದೆ. ಹೊಳೆಯುವಂಥದ್ದು, ಇಲ್ಲಿ ಹೊಳೆ ಅನ್ನೋ ಪದ ಕ್ರಿಯಾಪದವಾಗಿ ಹೊಳೆ ಅನ್ನುವಂಥ ಪದ ಬಳಕೆ ಆಗ್ತಿದೆ. ಅದೇ ಹೊಳೆಗೆ ನಮ್ಮೂರಿನ ಹೊಳೆ ತುಂಬಿ ಹರಿಯುತ್ತಿದೆ. ಅಲ್ಲಿ ಹೊಳೆ ಅಂತಂದ್ರೆ ಆಕಾಶದ ಹೊಳೆ ಅಲ್ಲ, ಹೊಳೆ ಅಂತಂದ್ರೆ ಅಲ್ಲಿ ನಾಮಪದವಾಗಿ ಬಳಕೆ ಆಗ್ತಿದೆ. ಅದೇ ರೀತಿಯಾಗಿ ಒಂದೇ ಪದ ಆದ್ರೆ ಸನ್ನಿವೇಶಕ್ಕೆ ತಕ್ಕಂಗೆ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಇದೆ. ಈಗ ತಂದೆ ಅಂತಂದ್ರೆ ನನ್ನ ತಂದೆ ವಕೀಲರು, ನಾನು ತರಕಾರಿ ತಂದೆ. ನೋಡಿ, ಒಂದು ತಂದೆ, ನನ್ನ ತಂದೆ ಅಂತ ನಾಮಪದವನ್ನ ಸೂಚಿಸ್ತಾ ಇದೆ, ಇನ್ನೊಂದು ತರಕಾರಿಯನ್ನ ತಂದೆ ತರುವಂತ ಕ್ರಿಯೆಯನ್ನ ಸೂಚಿಸ್ತಾ ಇದೆ ಸ್ನೇಹಿತರೆ. ಹೀಗೆ ಒಂದು ಪದ ಬೇರೆ ಬೇರೆ ಅರ್ಥಗಳನ್ನ ಸೂಚಿಸ್ತಾ ಇದ್ರೆ ಅದನ್ನ ನಾನಾರ್ಥ ಅಂತೀವಿ. ಅದು ಕ್ರಿಯಾಪದವನ್ನ ಆಗಿರ್ಲಿ, ನಾಮಪದ ಆಗಿರ್ಲಿ, ಅಥವಾ ಎರಡೂ ಅರ್ಥದಲ್ಲಿ ನಾಮಪದವನ್ನೇ ಸೂಚಿಸ್ತಾ ಇರಲಿ, ಎರಡು ಅರ್ಥದಲ್ಲಿ ಕ್ರಿಯಾಪದವನ್ನೇ ಸೂಚಿಸ್ತಾ ಇರಲಿ. ಒಟ್ಟಾರೆ ಒಂದು ಪದ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥಗಳನ್ನ ಸೂಚಿಸ್ತಿದೆ, ಅದನ್ನ ನಾನಾರ್ಥ. ನಮ್ಗೆ ಹೆಸರಲ್ಲೇ ವ್ಯಾಕರಣಾಂಶ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಪದದಲ್ಲೇ ಇರುತ್ತೆ. ಸಮಾನ ಅರ್ಥ ಸಮಾನಾರ್ಥಕ, ವಿರುದ್ಧ ಅರ್ಥ ವಿರುದ್ಧಾರ್ಥಕ, ನಾನಾ ಅರ್ಥಗಳನ್ನ ಒಳಗೊಂಡಿರೋದು ನಾನಾರ್ಥಕ. ಈ ರೀತಿಯಾಗಿ ಆ ಪದದಲ್ಲೇ ನಮ್ಗೆ ಡೆಫಿನೇಷನ್ ಇರುತ್ತೆ. ಇಲ್ಲಿ ನಾವು ಹರಿ ಅಂತ ತಕ್ಷಣ ನೀರು ಹರಿಯುತ್ತಿದೆ, ಇಲ್ಲಿ ಕ್ರಿಯಾಪದ. ಅವನು ಹರಿಯ ಭಕ್ತ, ಅಲ್ಲಿ ನಾಮಪದ. ಈ ರೀತಿಯಾಗಿ ಒಂದೇ ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳು, ಒಂದೇ ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳು ನಾನಾರ್ಥ. ಬೇರೆ ಬೇರೆ ಒಂದೇ ಅರ್ಥವಿರುವ ಬೇರೆ ಬೇರೆ ಪದಗಳು ಸಮಾನಾರ್ಥಕ. ಇಷ್ಟೇ ವ್ಯತ್ಯಾಸ. ಇದನ್ನು ಕೂಡ ಕೇಳ್ತಾ ಬರ್ತಾರೆ. ಎಲ್ಲಿ ಕೇಳ್ತಾರೆ ಇದನ್ನ? ಗುಂಪಿಗೆ ಸೇರಿದ ಪದದಲ್ಲಿ ಕೇಳ್ತಾರೆ. 3 ನಾನಾರ್ಥವಿರುವಂತಹ ಪದಗಳನ್ನ ಕೊಟ್ಟು ಒಂದು ಮಾತ್ರ ಒಂದೇ ಅರ್ಥ ಇರುವಂತಹ ಪದನ ಕೊಡ್ತಾರೆ. ಅವಾಗ ನಾವು ಗುರುತಿಸ್ಬೇಕು. ಒಂದು ಪದ ಕೊಟ್ಟಿದ್ದಾಗ ಇದಕ್ಕೆ ಬೇರೆ ಬೇರೆ ಏನಾದ್ರೂ ಅರ್ಥ ಇದೆಯಾ ಆಲೋಚನೆ ಮಾಡ್ಬೇಕಾಗುತ್ತೆ. 4 ಪದಗಳನ್ನ ಕೊಟ್ಟಿರ್ತಾರೆ. 3 ಪದ ಏನಾಗಿರುತ್ತೆ? ನಾನಾರ್ಥದ ಪದ ಆಗಿರುತ್ತೆ, ಒಂದು ಪದ ಬೇರೆ ಆಗಿರುತ್ತೆ. ಈ ರೀತಿಯ ಒಂದು ಪ್ರಶ್ನೆಗಳನ್ನ ನಾವು ನೋಡ್ತಾ ಬರೋಣ. ಒಟ್ಟಾರೆ ಈ ವಿರುದ್ಧ ಪದ, ಸಮಾನಾರ್ಥಕ ಪದ, ನಾನಾರ್ಥ ಪದಗಳ ಬಗ್ಗೆ ತಿಳ್ಕೊಂಡು ಈಗ ಏನ್ ಮಾಡ್ಬೇಕು? ನಾವೀಗ ಅಭ್ಯಾಸವನ್ನ ಮಾಡ್ಬೇಕು. ಅಭ್ಯಾಸಕ್ಕೆ ಪುಸ್ತಕ ಇದ್ರೆ ನಿಮ್ಮ ಹತ್ರ, ಈ ಪುಸ್ತಕವನ್ನ ತಗೊಂಡಿದ್ರೆ ಇಲ್ಲೇ ಅಭ್ಯಾಸದ ಪ್ರಶ್ನೆಗಳಿದೆ, ಅದರೊಟ್ಟಿಗೆ ನಾನು ಕೂಡ ಈಗ ಮಾಡ್ತಾ ಬರ್ತೀನಿ, ಅದನ್ನ ಚರ್ಚೆಯನ್ನ ಮಾಡ್ತಾ ಬರೋಣ. ಪುಸ್ತಕ ಅಗತ್ಯ ಇದ್ರೆ ನಿಮ್ಗೆ 7955595215 ಇದಕ್ಕೆ ವಾಟ್ಸಪ್ ಮಾಡಿ ನಾನು ಮಾಹಿತಿಯನ್ನ ಕೊಡ್ತೇನೆ. ಈ ಪುಸ್ತಕದಲ್ಲಿರುವಂತಹ ಅಭ್ಯಾಸ ಪತ್ರಿಕೆಯನ್ನು ನಾವೀಗ ಮಾಡ್ತಾ ಬರೋಣ. ಹೆಚ್ಚೆಚ್ಚು ಅಭ್ಯಾಸಗಳನ್ನ ಮಾಡಿದಾಗಲೇ ನಿಮ್ಗೆ ವ್ಯಾಕರಣ ಅರ್ಥ ಆಗಿದೆ ಅಂತ ಸದ್ಯಕ್ಕೆ ಅನ್ಸುತ್ತೆ. ಆದ್ರೆ ನಂತರ ಅಭ್ಯಾಸಕ್ಕೆ ಕೊಟ್ಟಾಗ ಅಥವಾ ಪ್ರಶ್ನೆಗಳಿಗೆ ಕೊಟ್ಟಾಗ ಮತ್ತೆ ಅಲ್ಲಿ ನಾವು ಎಡವಬಾರ್ದು. ಹಾಗಾಗಿ ಹೆಚ್ಚೆಚ್ಚು ಅಭ್ಯಾಸಗಳನ್ನ ಮಾಡ್ತಾ ಬನ್ನಿ. ಯಾವುದೇ ವಿಷಯ ಇರಲಿ, ಕನ್ನಡ ಅಂತಾನೆ ಅಲ್ಲ, ನೀವು ಪರೀಕ್ಷಾ ತಯಾರಿಯಲ್ಲಿದ್ದೀರಾ, ವಾರಕ್ಕೊಂದು ಪುನರಾವರ್ತನೆ ಅಂತ ಟೈಮ್ ಟೇಬಲ್ ಅಲ್ಲಿ ಹಾಕೊಂಡು ಎಷ್ಟು ಓದಿರ್ತೀರಾ ಅಷ್ಟನ್ನ ಸುಮ್ಮನೆ ತಿರುವಾಕಿದ್ರೂ ಕೂಡ ನಿಮ್ಮ ಮೈಂಡ್ ಅದನ್ನ ರಿಕ್ಯಾಪ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದಿಷ್ಟನ್ನ ಹೇಳ್ತಾ ಇದ್ರ ಬಗ್ಗೆ ಈಗ ಅಭ್ಯಾಸ ಮಾಡೋಣ. ತರಗತಿ ಕೇಳಿದ್ದೀವಿ, ಅಭ್ಯಾಸ ಮಾಡ್ತಾ ಬರೋಣ. ನಾನೀಗೇನು ಹೇಳಿದೆ ಅದೇ ಇಲ್ಲಿ ಕೊಟ್ಟಿರುವಂಥದ್ದು. ಶಬ್ದಗಳಿಗೆ ಇರುವ ಅರ್ಥಕ್ಕೆ ವಿರುದ್ಧ ಅರ್ಥವನ್ನು ಕೊಡುವಂಥದ್ದು ವಿರುದ್ಧ ಪದ ಅಂತೀವಿ. ಸಂಸ್ಕೃತ ಪದಗಳಿಗೆ ಸಂಸ್ಕೃತ ಬರೀರಿ, ಕನ್ನಡ ಪದಗಳಿಗೆ ಕನ್ನಡ ಪದ ಬರೀರಿ. ಯಾವ್ಯಾವ ರೀತಿಯಾಗಿ ಉಪಸರ್ಗಗಳನ್ನು ಸೇರಿಸಿ ಬರಿಬಹುದು ಅಂತ ಹೇಳ್ಕೊಟ್ಟಿದ್ದೀವಿ ನೋಡಿ. ಆ ಉಪಸರ್ಗ ಸೇರೋದ್ರಿಂದ ಈ ಮುಂದಿನ ಪದಗಳನ್ನು ಪಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲೆಲ್ಲ ಆ ಸೇರಿಸೋದ್ರಿಂದ, ಉಪಸರ್ಗ ಆ ಸೇರಿಸೋದ್ರಿಂದ ವಿರುದ್ಧ ಪದಗಳು ಆಗ್ತಾ ಇದೆ. ಹೌದಾ? ನೋಡ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ ಇಲ್ಲಿ ಅಪ ಸೇರಿಸೋದ್ರಿಂದ ಅಪನಂಬಿಕೆ, ಅಪಕೀರ್ತಿ, ಅಪಸ್ವರ, ಅಪಪ್ರಚಾರ, ಅಪಜಯ, ಈ ರೀತಿ ಅಪಹಾಸ್ಯ, ಅಪ ಅನ್ನುವಂತಹ ಉಪಸರ್ಗವನ್ನು ಸೇರಿಸಿ ಇಲ್ಲಿ ಪಡ್ಕೊಂಡಿದ್ದೀವಿ. ನಂತರ ಅವಮರ್ಯಾದೆ, ಅವಲಕ್ಷಣ, ಈ ರೀತಿಯಾಗಿ. ನಂತರ ನೋಡೋಣ, ಅನ್ನುವಂಥ ಒಂದು ಉಪಸರ್ಗ ಸೇರಿಸಿದಾಗ ನಿರ್ಭೀತಿ, ನಿರ್ಭಾಗ್ಯ, ನಿರುತ್ಸಾಹ, ನಿರುದ್ಯೋಗ, ಇಲ್ಲೆಲ್ಲವೂ ಸೇರಿಕೊಂಡಿದೆ. ಇನ್ನು ಸೇರ್ಕೊಳ್ಳುವಂಥದ್ದು ನಿಸ್ಸಂದೇಹ, ನಿಸ್ಸಂಕೋಚ, ನಿಕೃಷ್ಟ, ನಿಗರ್ವಿ, ನಿಸ್ಸಾರ, ನಿರರ್ಥಕ, ಇಲ್ಲೆಲ್ಲ ನೋಡಿ ಸೇರ್ಕೊಂಡಿದೆ. ದುರ್ಬಲ, ದುರ್ಗತಿ,
ಇನ್ನು ವಿರಸ, ವಿಯೋಗ, ವಿಮುಖ, ವಿಷ, ವಿವಶ, ವಿದೇಶಿ, ವಿಮುಖ, ವಿಗತಿ, ವಿಸ್ಮೃತಿ, ಇಲ್ಲೆಲ್ಲ ನೋಡಿ ವಿ ಸೇರಿಕೊಂಡಿದೆ. ಇನ್ನು ಕುಖ್ಯಾತ, ಕುಪ್ರಸಿದ್ಧ, ಇಲ್ಲೆಲ್ಲ ಸೇರಿಕೊಂಡಿದೆ. ಈ ರೀತಿಯಾಗಿ ಇವು ಉಪಸರ್ಗಗಳನ್ನು ಸೇರಿಸಿ ಮಾಡುವಂಥ ವಿರುದ್ಧ ಪದಗಳು ಒಂದು ಕಡೆ ಆದರೆ, ಪೂರ್ಣ ಪ್ರಮಾಣದಲ್ಲಿ ಬದಲಾಗೋದು ಮತ್ತೊಂದು ಕಡೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದಷ್ಟು ನೀವು ವಿರುದ್ಧ ಪದಗಳನ್ನು ನೋಡಬಹುದು. ಗುಣವಾಚಕಗಳು ವಿರುದ್ಧ ಪದಗಳಾಗಿರುತ್ತೆ, ಅಂದರೆ ಗುಣವನ್ನು ಹೇಳುವಂಥದ್ದು. ಹೊಗಳು, ತೆಗಳು, ಸ್ನೇಹ, ದ್ವೇಷ, ಈ ರೀತಿಯಾಗಿ ಗುಣವಾಚಕ, ಗುಣವನ್ನು ಹೇಳುವಂಥ ವಿರುದ್ಧ ಪದಗಳಿದು. ಅಂದರೆ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ವಿರುದ್ಧವಾದ ಗುಣ ಇರುತ್ತೆ. ಇನ್ನು ಸಮಯ ವಿರುದ್ಧ ಪದಗಳು, ಸಮಯವನ್ನು ಆಧರಿಸಿಕೊಂಡು ವಿರುದ್ಧ ಪದಗಳು ಇರುತ್ತೆ. ಇನ್ನು ಧಾತು ವಿರುದ್ಧಾರ್ಥಕ ಪದ, ಧಾತುಗಳು ಬರೀ ಕೇವಲ ಕ್ರಿಯಾಪದದ ಮೂಲ ರೂಪವನ್ನು ನಾವು ಸ್ನೇಹಿತರೆ ಧಾತು ಅಂತೀವಿ. ತೇಲುವುದು ತೇಲು, ಮುಳುಗುವುದು ಮುಳುಗು, ಇದು ಧಾತು. ನಂತರ ದಿಗ್ವಾಚಕ, ದಿಕ್ಕುಗಳ ವಿರುದ್ಧ ಪದಗಳು. ಆಚೆ, ಈಚೆ, ಹಿಂದೆ, ಮುಂದೆ, ಇದು ದಿಕ್ಕನ್ನು ಸೂಚಿಸುತ್ತೆ. ದಿಕ್ಕುಗಳಲ್ಲಿ ವಿರುದ್ಧ ಪದಗಳು. ಒಂದು ನಾವು ಮುಖ್ಯವಾಗಿ ಗಮನಿಸ್ಬೋದು, ನಾವು ಅಪ್ಪಂಗೆ ವಿರುದ್ಧ ಪದ ಏನಂದರೆ ಅಮ್ಮ ಅಂದ್ಬಿಡ್ತೀವಿ, ಅದು ಅನ್ಯಲಿಂಗ ಪದ ಅಂತೀವಿ, ಅದು ವಿರುದ್ಧ ಪದ ಆಗೋದಿಲ್ಲ. ಇಲ್ಲಿ ಕೆಳಗಿನ ಅಂಶವನ್ನು ಗಮನಿಸಿ, ಶಿಕ್ಷಕ ಶಿಕ್ಷಕಿ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಇವೆಲ್ಲವೂ ಕೂಡ ಅನ್ಯಲಿಂಗ ಪದಗಳು, ವಿರುದ್ಧ ಪದಗಳು ಆಗೋದಿಲ್ಲ. ಇಲ್ಲಿ ವಿರುದ್ಧ ಪದಗಳ ಪಟ್ಟಿಯನ್ನು ನಾವು ನೋಡ್ತಾ ಬರೋಣ. ಅನುಭಾವ, ಅನನುಭವ, ಅನುಭವ, ಅನನುಭವ, ಇದು ಅನುಭವ ಮಾಡ್ಕೊಳ್ಳಿ, ಇಲ್ಲಿ ಭಾವ ಮಾಡ್ಕೊಳ್ಳಿ. ದಿಟ, ಸಟೆ, ಆಯಿತಾ, ಆದರ, ಅನಾದರ, ಈ ರೀತಿಯಾಗಿ. ಆಯಾತ, ನಿರ್ಯಾತ, ನೋಡಿ ಇಲ್ಲಿ ನೀ ಸೇರ್ಕೊಂತು, ಇಲ್ಲೂ ಕೂಡ ನೀ ಸೇರ್ಕೊತಾ ಇದೆ ನೋಡಿ. ಆಶ್ರಯ, ನಿರಾಶ್ರಯ, ಅಂತರ್ಮುಖ, ಬಹಿರ್ಮುಖ, ಯೌವನ, ಮುಪ್ಪು, ಶ್ವೇತ, ಶ್ಯಾಮ, ಆರೋಹಣ, ಅವರೋಹಣ, ನೋಡಿ ಇಲ್ಲಿ ಅವ ಸೇರ್ಕೊಂತು. ಕಪಟ, ನಿಷ್ಕಪಟ, ಇಲ್ಲಿ ನೀ ಸೇರ್ಕೊಂತು. ಬಿಂಬ, ಪ್ರತಿಬಿಂಬ, ದಯೆ, ನಿರ್ದಯೆ, ಇಲ್ಲಿ ನೀ ಸೇರ್ಕೊತು. ಅಪೂರ್ಣ, ಪರಿಪೂರ್ಣ, ಇಲ್ಲಿ ಪಾ ಸೇರ್ಕೊಂತು. ಪಾ ಸೇರಿಸೋದ್ರಿಂದ ಕೂಡ ನಾವು ಪಡ್ಕೊಳ್ಬೋದು, ಬಿಂಬ, ಪ್ರತಿಬಿಂಬ, ಆ ರೀತಿಯಾಗಿ. ನಂಬಿಕೆ, ಅಪನಂಬಿಕೆ, ಅಪ ಸೇರ್ಕೊಳ್ತು. ಅಂತರಂಗ, ಬಹಿರಂಗ, ಇಲ್ಲಿ ಬಾ ಸೇರ್ಕೊಳ್ತು. ಆಚಾರ, ಅನಾಚಾರ, ಆಗಮನ, ನಿರ್ಗಮನ, ನೀ ಸೇರ್ಕೊಳ್ತು. ಆಶ್ರಿತ, ನಿರಾಶ್ರಿತ, ಇಲ್ಲೂ ನೀ ಸೇರ್ಕೊಳ್ತು. ವರ್ಧಂತಿ, ಜಯಂತಿ, ಇದು ಪೂರ್ಣ ಪ್ರಮಾಣದಲ್ಲಿ ಬದಲಾಗಿದೆ. ಈ ರೀತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಬದಲಾಗುತ್ತೆ ವಿರುದ್ಧ ಪದಗಳು. ಹಾಸ್ಯ, ಅಪಹಾಸ್ಯ, ವರ್ಗೀಯ, ಅವರ್ಗೀಯ, ಸುಲಭ, ಕಠಿಣ, ಮಾತು, ಮೌನ, ಮಲ, ನಿರ್ಮಲ, ನೋಡಿ ಇಲ್ಲಿ ಸೇರ್ಕೊಂತು ನೀ. ಕರುಣೆ, ನಿಷ್ಕರುಣೆ, ಇಲ್ಲಿ ನೀ ಸೇರ್ಕೊತು. ಊರ್ಧ್ವ, ಅಧೋ, ಅಗ್ಗ, ತುಟ್ಟಿ, ಚಲ, ಅಚಲ, ಅತಿಶಯ, ನತಿಶಯ, ಅನತಿಶಯ, ಸೇರಿಸ್ಕೊಳ್ಳಿ, ಅನತಿಶಯ. ದ್ವಿತೀಯ, ಅದ್ವಿತೀಯ, ಗತಿ, ಅಧೋಗತಿ, ಅಂತ, ಅನಂತ, ಅಪೇಕ್ಷಿತ, ಅನಪೇಕ್ಷಿತ. ಅದೇ ರೀತಿಯಾಗಿ ಪದಗಳಿದೆ, ನೋಡ್ಕೊಳ್ತಾ ಬನ್ನಿ. ಅಷ್ಟನ್ನು ಓದೋದಕ್ಕಾಗೋದಿಲ್ಲ, ಸ್ಕ್ರೀನ್ಶಾಟನ್ನು ತೆಕ್ಕೊಂಡು ಓದ್ತಾ ಬನ್ನಿ. ಇಲ್ಲಿ ಕೂಡ ಸ್ಕ್ರೀನ್ಶಾಟನ್ನು ತಗೊಂಡು ಓದ್ತಾ ಬನ್ನಿ ಒಂದೊಂದೇ ಪದಗಳನ್ನ. ಆ ಪದಗಳನ್ನೆಲ್ಲ ಓದ್ತಾ ಬಂದರೆ ತುಂಬ ವಿಡಿಯೋ ದೊಡ್ಡದಾಗತ್ತೆ. ಇದು ಕೂಡ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಇದೇ ಪುಸ್ತಕ ಬೇಕು ಅಂದರೆ ಇಲ್ಲಿ ತೋರಿಸಿರುವಂಥ ಪುಸ್ತಕ, ನಾನು ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋದಲ್ಲಿ ಕೊನೆಗೆ. ಒಟ್ಟಾರೆ ಕಡ್ಡಾಯ ಕನ್ನಡ ಪತ್ರಿಕೆ MCQ ಇದೆಲ್ಲ, ಅಲ್ಲೂ ಕೂಡ ಇದೇ ಪ್ರಶ್ನೆಗಳು ಬರುತ್ತೆ. ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ, ಇದು ಮುಂದಿನ ಪುಟ, ಇದು ನೋಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ನೀ ಸೇರ್ತಾ ಇರೋದು ನೋಡ್ಬೋದು. ದಯೆ, ನಿರ್ದಯೆ, ಆಭರಣ, ನಿರಾಭರಣ, ಉತ್ಸಾಹ, ನಿರುತ್ಸಾಹ, ಈ ರೀತಿಯಾಗಿ. ಕೆಲವೊಂದ್ಸಲ ಉಪಸರ್ಗಗಳನ್ನು ಸೇರಿಸಿ ನೋಡಿ, ಯಾವ ಉಪಸರ್ಗ ಸರಿ ಹೊಂದುತ್ತೆ ಅನ್ಸುತ್ತೋ ಸೇರಿಸಿ, ಇಲ್ಲಾಂದರೆ ಬೇರೆ ಪದವನ್ನು ಯೋಚಿಸಿ. ಅದೊಂದಷ್ಟು ವಿರುದ್ಧ ಪದಗಳನ್ನ ನೀಡಲಾಗಿದೆ. ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಾನು
ಅಭ್ಯಾಸ ಮಾಡಿಸ್ತೀನಿ. ಹಳೆಯ ಪ್ರಶ್ನೆ ಪತ್ರಿಕೆ ಅದು FD SDA PDO ಎಲ್ಲನೂ ಗ್ರೂಪ್ C ಎಲ್ಲನೂ ಕೂಡ. ಈಗ ಬರೋಣ ನಾನಾರ್ಥ ಪದಕ್ಕೆ. ಈಗಾಗಲೇ ಹೇಳಿದೆ ನಾನಾರ್ಥ ಪದ ಅಂದರೆ ಒಂದೇ ಪದಕ್ಕೆ ಎರಡೆರಡು ಅರ್ಥಗಳನ್ನು ಅದು ಒಳಗೊಂಡಿರುತ್ತೆ ನೋಡಿ. ಬಂಟ ಅಂದರೆ ಸೇವಕನೂ ಹೌದು, ವೀರನೂ ಹೌದು, ಆಯಿತಾ. ಅದೇ ಥರ ನರ ಅಂತಂದರೆ ಮನುಷ್ಯನೂ ಹೌದು, ನಾಡಿನೂ ಹೌದು. ಅಂದರೆ ನಾಮಪದವಾಗಿ ಅರ್ಥ ಕೊಡುತ್ತೆ ನೋಡಿ. ಇಲ್ಲಿ ಎರಡು ಭಾಗವನ್ನು ನಾವು ಮಾಡ್ತೀವಿ. ಒಂದು ಪದಕ್ಕೆ ಎರಡೂ ಅರ್ಥಗಳು ನಾಮಪದಗಳೇ ಇದೆ. ಇಲ್ಲಿ ಬಟ್ಟೆ ಅಂದರೆ ಒಂದು ವಸ್ತ್ರ, ದಾರಿ, ಎರಡು ನಾಮಪದ. ಆದರೆ ಈ ಕಡೆಗೆ ಬನ್ನಿ, ಕವಿ ಅಂತಂದರೆ ಕಾವ್ಯ ರಚಿಸೋನು ಅಂತ ನಾಮಪದ ಆಗುತ್ತೆ. ಕವಿ ಅಂದರೆ ಮುಸುಕು, ಇದು ಕ್ರಿಯಾಪದ. ಇದು ನೋಡಿ ಕ್ರಿಯಾಪದ. ಅದೇ ಥರ ದೊರೆ ಅಂದರೆ ಗಳಿಸುವಂಥ ಒಂದು ಅರ್ಥ, ಅರಸ ಅಂತ. ನಿನಗೆ ಆ ವಸ್ತು ದೊರೆಯುತ್ತೆ ಅಂತ ಕೇಳ್ತೀವಿ, ಅವಾಗ ಗಳಿಸು ಕ್ರಿಯೆ. ಅವನು ನಮ್ಮ ರಾಜ್ಯದ ದೊರೆ, ಅರಸ. ಈ ರೀತಿಯಾಗಿ ಕ್ರಿಯಾಪದವಾಗೂ ಅರ್ಥ ಕೊಡುತ್ತೆ, ನಾಮಪದವಾಗೂ ಅರ್ಥ ಕೊಡುತ್ತೆ. ಈ ರೀತಿನಾದರೂ ಇರ್ಬೋದು ನಾನಾರ್ಥ ಅಂದರೆ. ಅಥವಾ ಎರಡೂ ಕ್ರಿಯೆನೇ ಅರ್ಥ ಕೊಡ್ಬೋದು, ಅಥವಾ ಎರಡು ನಾಮಪದ ಅರ್ಥನೇ ಕೊಡ್ಬೋದು. ಒಟ್ಟಾರೆ ಒಂದು ಪದ ಬೇರೆ ಬೇರೆ ಅರ್ಥ ಕೊಡ್ತಾ ಇದ್ರೆ ಅದು ನಾನಾರ್ಥ. ಕಳೆ ಅಂದರೆ ಒಂದು ಕಸ, ಒಂದು ಕಾಂತಿ. ಈ ರೀತಿಯಾಗಿ ಸ್ನೇಹಿತರೆ ಒಂದಷ್ಟು ಇಲ್ಲಿ ಪದಗಳನ್ನು ಕೊಟ್ಟಿದ್ದೀನಿ ನೋಡಿ. ಇವೆಲ್ಲವೂ ನಾನಾರ್ಥ ಪದಗಳು. ಅಂಟು, ಅರಗು, ಅರಳು, ಅರೆ, ಅಲೆ ನೋಡಿ. ಒಂದು ಅಲೆ ಅಂತಂದರೆ ನೀರಿನ ಅಲೆ, ಇನ್ನೊಂದು ಅಲೆ ಅಂದರೆ ತಿರುಗಾಡೋದು. ಅಡು, ನಾರು, ನುಡಿ, ಪಡೆ, ಮೊರೆ, ಮುನಿ, ಮುಸುಕು, ಕರೆ, ಕಲೆ, ಕವಲು, ಕವಿ, ಕಳೆ, ಕಾಡು. ಕಾಡು ಅಂದರೆ ಒಂದು ಮರಗಳಿರೋವಂಥದ್ದು, ಇನ್ನೊಂದು ಕಾಡು ನನ್ನನ್ನು ಕಾಡಬೇಡ ಅಂತೀವಲ್ಲ ಅದು. ಇಲ್ಲಿ ಒಟ್ಟಾರೆ ಇಲ್ಲಿರುವಂಥ ಪದಗಳೆಲ್ಲ ಒಂದು ಪದಕ್ಕೆ ಎರಡು ನಾಮಪದಗಳಿರ್ಬೋದು, ಅಥವಾ ಒಂದು ಕ್ರಿಯಾಪದ ಒಂದು ನಾಮಪದ ಇರ್ಬೋದು, ಅಥವಾ ಎರಡು ಕ್ರಿಯಾಪದ ಇರ್ಬೋದು. ಅಲ್ಲಿ ಯೋಚಿಸ್ಬೇಕು ನಾವು. 4 ಆಯ್ಕೆಗಳನ್ನು ಕೊಟ್ಟಿರ್ತಾರಲ್ಲ, ಅಲ್ಲಿ ಯೋಚಿಸ್ಬೇಕು. ಈ 4 ಆಯ್ಕೆಗಳಲ್ಲಿ ಯಾವುದು ಎರಡೆರಡು ಅರ್ಥಗಳನ್ನು ಒಳಗೊಂಡಿದೆ. ನಾವು ದಿನನಿತ್ಯದ ಭಾಷೆಯಲ್ಲಿ ಅದನ್ನು ಬಳಸ್ತಾ ಇರ್ತೀವಿ, ಅದನ್ನು ಸ್ವಲ್ಪ ನಾವು ನೋಡ್ಕೊಳ್ಬೇಕು. ಇಲ್ಲಿ ನೋಡಿ ಎಡೆ ಅಂತಿದೆ, ಇದು ಪ್ರತಿನಿತ್ಯ ಪದ ಬಳಸ್ತೀವಿ. ಎಡೆ, ದೇವರಿಗೆ ಎಡೆ ಇಡೋದು ಒಂದು. ಇನ್ನೊಂದು ಎಡೆಮುರಿ ಕಟ್ಟು ಅಂತೀವಿ, ಆಯಿತಾ. ಕ್ರಿಯಾಪದವಾಗೂ ಕೂಡ ಬಳಸ್ತೀವಿ. ಅಥವಾ ಆ ಎಡೆಯಲ್ಲಿ ಆ ವಸ್ತು ಇಟ್ಟಿದ್ದೀನಿ, ಈ ರೀತಿಯಾಗೂ ಕೂಡ ಬಳಸ್ತೀವಿ. ಈಗ ಒಂದು ಅಭ್ಯಾಸ ಪತ್ರಿಕೆಯನ್ನು ನೋಡ್ತಾ ಬರೋಣ. ಇವುಗಳಲ್ಲಿ ವಿರುದ್ಧ ಪದವನ್ನು ಗುರುತಿಸಿ ಬರೆಯಿರಿ. ಅನುಗ್ರಹ ಗೊತ್ತು ನಮಗೆ, ಆಪ್ಷನ್ ಸಿ ಅನನುಗ್ರಹ. ಆಸ್ತೆ ಪದದ ವಿರುದ್ಧ ಪದ. ನೀವೇ ಉತ್ತರಿಸ್ತೀರಾ ಅಥವಾ ನಾವೇ ಉತ್ತರಿಸ್ಬೇಕಾ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿ. ನೀವೇ ಉತ್ತರಿಸ್ತೀವಿ ಅನ್ನೋದಾದರೆ ಬರೀ ಪ್ರಶ್ನೆ ಹೇಳ್ತೀನಿ, ಕೊನೆಗೆ ಉತ್ತರ ಕೊಡ್ತೀನಿ. ಇಲ್ಲ ಆಪ್ಷನ್ ಹೇಳ್ಬೇಕಾದ್ರೆ ಉತ್ತರನ ಹೇಳಿ ಅಂತಂದರೆ ಆಪ್ಷನ್ ಹೇಳ್ಬೇಕಾದ್ರೆ ಉತ್ತರನ ಹೇಳ್ತೀವಿ. ಆಸ್ತೆ, ಅನಾಸ್ತೆ, ಮತ್ತು ಆಸ್ತಿಕ, ಆಪ್ಷನ್ ಡಿ ನಾಸ್ತಿಕ. ನಂತರ ಸಂಸ್ಕೃತಿ. ಸಂಸ್ಕೃತಿಗೆ ಏನೋ ವಿರುದ್ಧ ಪದವನ್ನು ಬಳಸ್ಬೋದು ನಾವು. ಕುಸಂಸ್ಕೃತಿ, ಆಪ್ಷನ್ ಬಿ ಕುಸಂಸ್ಕೃತಿ. ಪಕ್ಷಪಾತ, ಆಯಿತಾ. ನಿಷ್ಪಕ್ಷಪಾತ, ಆಪ್ಷನ್ ಸಿ ನಿಷ್ಪಕ್ಷಪಾತ. ಸತ್ಕಾರ್ಯ, ಸತ್ಕಾರ್ಯಕ್ಕೆ ಏನನ್ನು ಬಳಸ್ಬೋದು? ದುಷ್ಕಾರ್ಯ, ದುಷ್ಕಾರ್ಯವನ್ನು ಹೇಳ್ತೇವೆ. ನಂತರ ತ್ಯಾಗ, ತ್ಯಾಗದಲ್ಲಿ ಇಲ್ಲಿ ಭೋಗ, ಆಪ್ಷನ್ ಬಿ ಸರಿಯಾದಂಥ ಉತ್ತರ, ತ್ಯಾಗ ಭೋಗ. ನೆರವಾಗು, ನೆರವಾಗು, ಎರವಾಗು. ಪಾಲನೆ, ಪೀಡನೆ. ನಂತರ ಗುಂಪಿಗೆ ಸೇರಿದ ಪದ ನಾನಾರ್ಥ ಪದಗಳ ಅಲ್ಲದನ್ನು ಇಲ್ಲಿ ಗುರುತಿಸ್ಬೇಕು, ಆಯಿತಾ. ನಾನಾರ್ಥ ಪದಗಳು ಯಾವುದು ಅಲ್ಲ, ಅವುಗಳನ್ನು ಗುರುತಿಸ್ತಾ ಬರೋಣ. ಆಡು, ಆರು, ಆಳು, ಬರು ಅಂತ ಇದೆ. ಇವುಗಳಲ್ಲಿ ಬರು ಅನ್ನುವಂಥದ್ದು ಒಂದೇ ಒಂದು ಅರ್ಥವನ್ನು ಹೊಂದಿದೆ, ಇನ್ನೆಲ್ಲವೂ ಎರಡೆರಡು ಅರ್ಥಗಳನ್ನು ಹೊಂದಿದೆ, ಆಯಿತಾ. ನಂತರ ಕೂರು, ಎಳೆ, ಎತ್ತು, ಇಂಗು ಅನ್ನುವಂಥದ್ದು. ಅಲ್ಲಿ ಕೂರು ಅನ್ನುವಂಥದ್ದು ಒಂದೇ ಒಂದು ಅರ್ಥವನ್ನು ಹೊಂದಿದೆ, ಇನ್ನೆಲ್ಲವೂ ಕೂಡ ನೋಡಿ ಎರಡೆರಡು ಅರ್ಥವನ್ನು ಹೊಂದಿದೆ. 18ನೇದು ಎರಡೆರಡು ಅರ್ಥಗಳು ಯಾವುದು ಅನ್ನೋದನ್ನು ಆಲೋಚನೆ ಮಾಡಬೇಕು ನೀವೇ. ಈಗ ಆಲೋಚನೆ ಮಾಡೋದು ಕಲಿತ್ರೆ ಪರೀಕ್ಷೆನಲ್ಲೂ ಕೂಡ ಬರುತ್ತೆ. ಇಲ್ಲಿ ನಾವೇ ಉತ್ತರ ಹೇಳಿದ್ರೆ ನಿಮಗೆ ಹೌದು ಅಂತ ಸುಮ್ಮನಾಗ್ತೀರಾ ಅಷ್ಟೇ. ಆಲೋಚನೆ ಮಾಡಿ. ಎತ್ತು ಅನ್ನೋದಕ್ಕೆ ಎರಡು ಅರ್ಥ ಯಾವುದು? ಎತ್ತು ಅನ್ನೋದು ಒಂದು ವಸ್ತುವನ್ನು ಎತ್ತು ಅನ್ನುವಂಥದ್ದು, ಎತ್ತು ಉಳುಮೆ ಮಾಡುವಂಥದ್ದು, ಆ ರೀತಿಯಾಗಿ. ಎಳೆ, ಇಂಗು, ಇಂಗಿ ಹೋಗೋದು, ನೀರು ಇಂಗಿ ಹೋಗ್ತಾ ಇದೆ ಅಂತೀವಿ. ಇನ್ನೊಂದು ಇಂಗು ಅಡುಗೆಗೆ ಬಳಸುವಂಥ ಇಂಗು, ಆ ರೀತಿಯಾಗಿ. ಮುಡಿ ಬೇರೆ, ಕೊಡೆ, ಅಲೆ. 18ನೇ ಪ್ರಶ್ನೆಯಲ್ಲಿ
ಬೆರೆ ಅನ್ನುವಂಥದ್ದಕ್ಕೆ ಒಂದೇ ಒಂದು ಅರ್ಥ ಇದೆ, ಉಳಿದವಕ್ಕೆಲ್ಲ ಎರಡು ಅರ್ಥ ಇದೆ. 19ನೇ ಪ್ರಶ್ನೆಯಲ್ಲಿ ನೋಡಿ, ನಾರು, ಪಡೆ, ಬಾಗು, ಕೆನೆ. ಬಾಗು ಅನ್ನುವಂಥದ್ದಕ್ಕೆ ಒಂದೇ ಒಂದು ಅರ್ಥ ಇದೆ. ನಂತರ ಪ್ರಶ್ನೆ ಸಂಖ್ಯೆ 20, ಕಳೆ, ಹೊಳೆ, ದೊರೆ, ನಂಬು. ಇಲ್ಲಿ ಆಪ್ಷನ್ ಡಿ ನಂಬು ಅನ್ನುವಂಥದ್ದು ಇದು ನಾನಾರ್ಥ ಪದ ಅಲ್ಲ. ಇಲ್ಲಿ ಉತ್ತರಗಳನ್ನು ನೀವು ನೋಡ್ಬೋದು. 1ರಿಂದ 20ನೇ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಇನ್ನೊಂದು ಸ್ವಲ್ಪ ಪ್ರಶ್ನೆ ಇಲ್ಲಿದೆ, 12ವರೆಗೂ ಪ್ರಶ್ನೆ ಇಲ್ಲಿದೆ, ನೋಡ್ಕೋಬೋದು. ನಂತರ ಸಮಾನಾರ್ಥಕ ಪದಗಳು ಒಂದಷ್ಟು ಪಟ್ಟಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ತುಂಬ ಸಮಯ ಹಿಡಿಯೋದ್ರಿಂದ ಸ್ಕ್ರೀನ್ಶಾಟನ್ನು ತೆಕ್ಕೊಳ್ಳಿ. ಇದೆಲ್ಲವೂ ಕೂಡ ಪ್ರೌಢಶಾಲಾ ಪಠ್ಯಪುಸ್ತಕದಲ್ಲಿ ಇರುವಂತಹ ಪದಗಳ ಅರ್ಥ ಅಥವಾ ಸಮಾನಾರ್ಥಕ ಪದಕ್ಕೂ ಕೂಡ ಇದನ್ನು ಕೇಳಬಹುದು. ಪ್ರಥಮ PUC, ದ್ವಿತೀಯ PUC ಇದೆ, ಇದರೊಳಗೆ ಸೇರಿಕೊಂಡಿದೆ. ಇನ್ನು ಡಿಕ್ಷನರಿಲಿರುವಂತಹ ಒಂದು ಪದಗಳ ಅರ್ಥವನ್ನು ನಾನು 3 ಅಥವಾ 4 ವರ್ಷನಲ್ಲಿ ಮಾಡ್ತಾ ಬರ್ತೀನಿ. ಸಮಾನಾರ್ಥಕ ಪದಗಳು ಸುಲಭ ಅನಿಸುತ್ತೆ, ಆದರೆ ಪರೀಕ್ಷೆಯಲ್ಲಿ 4 ನೋಡಿದಾಗ ನಿರ್ದಿಷ್ಟವಾದ ಉತ್ತರ ಅಲ್ಲಿ ಗೊತ್ತಾಗೋದಿಲ್ಲ. ಹಾಗಾಗಿ ಡಿಕ್ಷನರಿನಲ್ಲಿ ಇರುವಂಥದ್ದು ಕೂಡ ಓದ್ತಾ ಬರಬೇಕು. ನಂತರ ಸಮಾನಾರ್ಥಕ ಪದಗಳಿಗೆ ಅಭ್ಯಾಸ ಪತ್ರಿಕೆ ಕೂಡ ಇದೆ, ನಾನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸ್ತೇನೆ. ಇದಿಷ್ಟು PDF ಅನ್ನು ನೋಡಿದ್ದು ನೀವು ಸಾಮಾನ್ಯ ಕನ್ನಡ ಪುಸ್ತಕದ್ದು. ಆ ಪುಸ್ತಕ ಯಾರಿಗಾದ್ರೂ ಅಗತ್ಯ ಇದ್ದಲ್ಲಿ ವಿಶೇಷವಾಗಿ ನೋಡಿ, ಈ ಎಲ್ಲ ಅಂಶಗಳನ್ನು ಸೇರಿಸಲಾಗಿದೆ. ಇದರ 2000ಕ್ಕೂ ಹೆಚ್ಚು ಮಾದರಿ ಪ್ರಶ್ನೆಗಳು, ಅಭ್ಯಾಸ ಪತ್ರಿಕೆ ಇದೆ. ಪ್ರತಿ ಟಾಪಿಕ್ಕು ಕೂಡ 60ಕ್ಕೂ ಹೆಚ್ಚು ಅಭ್ಯಾಸ ಪತ್ರಿಕೆಗಳನ್ನು ಇದು ಒಳಗೊಂಡಿದೆ. ಈ ಪುಸ್ತಕದ ಬಗ್ಗೆ ಮಾಹಿತಿ ಬೇಕು ಅಂತಲ್ಲಿ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಪಡ್ಕೊಳ್ಬಹುದು. 7975595215 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ಯಾವ ರೀತಿ ಒಂದು ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಅಭ್ಯಾಸ ಪತ್ರಿಕೆಯನ್ನು ಹೇಳಬೇಕಾದ್ರೆ ನಾನೇ ಉತ್ತರ ಹೇಳಬೇಕಾ ಅಥವಾ ನೀವೇ ಉತ್ತರಿಸ್ತೀರ ಅನ್ನೋದು ಮುಖ್ಯವಾಗಿ ತಿಳಿಸ್ತಾ ಬನ್ನಿ. ವಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್. ಒಂದು ವಿಶೇಷ ಸೂಚನೆ, ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ. ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು. ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ.